ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಕುಮಾರ್ ಕೃಷಿ. ಎಂದು ನಾನು ಕಳಿಗಿರಿದ್ರೆ ಏನು ಲಾಭ ಆದಿ ಅಂತ ಹೇಳ್ತೇನೆ. ಇದ್ರ ತಪ್ಲ ಎಲೆ ತೆಗೆಯೋದ್ರಿಂದ ಏನು ಲಾಭ ಆದಿ ಅಂತ ಹೇಳ್ತೇನೆ. ಫಸ್ಟ ತಪ್ಲ ತೆಗೆಯೋದ್ರಿಂದ ಇದ್ರದ ಗೈ ತೋರಿಸ್ತಾನು. ಇದು ಕಳಿಗಿರದೈತಿ, ಈಚೆ ಕಡೆ ಇದು ಕಳಿಗೆ ಹಿರಿಲ್ದೈತಿ. ಇಲ್ಲಿ ಹೆಂಗೆ ನೆಳ ಬೆಳಗೈತಿ ಹಂಗೆ ಅಲ್ಲಿ ಬೆಳಂಗಿಲ್ಲ. ಇಲ್ಲಿ ನೆಳ ಬೆಳಕೈತಿ ಅಲ್ಲಿ ಫುಲ್ ಕತ್ಲಿ ಬೆಳಗೈತಿ. ಅಂದ್ರೆ ತಳಗಿಂದ ಗಡ್ಡ್ಯಾಗ ಒಡ್ಯಾಕತ್ತಿರ್ತಾವಲ್ಲ ಮರಿ, ಬಿಸಿಲು ಬೆಳಂಗಿಲ್ಲ. ಅದ್ರ ಸಂಬಂಧ ಅದು ಸುಳಿಸ್ ಐತೈತಿ. ಅದ್ರ ಸಂಬಂಧ ಕಳಿಗೆ ಇರೋದ್ರಿಂದ ಚಲೋ. ಮತ್ತೊಂದು ಅದಾದ ಕೂಡಲೇ ಇದು ಬಡ್ಡಾಗಿ ಇಲ್ಲಿ ತಪ್ಪಲು ಇದು ತೆಗಿಯೋದ್ರಿಂದ ಇದಕ್ಕೆ ಕನೆಕ್ಷನ್ ಬಿಲ್ಡ್ ಆಗೈತಿ. ಬೇರೆ ಚಲೋ ಬಿಡ್ತಾವೆ ಮತ್ತು ಇದು ಬೇರೆ ಹಿಡ್ಕೊತೈತಿ. ಅದಾದ ಕೂಡಲೇ ಲಗುಚಿ ಎಲ್ಲ ಏರ್ ಪಾಸ್ ಆಗೋದ್ರಿಂದ ಚಲೋ ತಂಗಿ ಗಾಳಿ ಆಡೋದ್ರಿಂದ ಮತ್ತು ಕಬ್ಬ ಬಡ್ಡ್ಯಾಗ ಬೊಂಗೆ ಹೊಡ್ಯಕ್ಕೆ ಚಲೋ ಆಗ್ತಾವೆ. ಅದಾದ ಕೂಡಲೇ ಹೋಗಿರ್ತಾವಲ್ಲ ಇದು ಕಳಿಗೆ ಒಣ ಕಳಿಗೆ. ಇದು ಒಣ ಕಳಿಗೆದಿಂದ ಇದು ಹಿಂದೆ ಕಸ ನಾಟೋಲ್ಲ, ಅದು ಕಸ ಬೀನ್ ನಾಟೋದು ಬಂದ ಐತಿ ಕತ್ಲಿ ಬೆಳಾನ. ಮತ್ತು ಇದು ಕೊಳತಲ್ಲ ಅಗುಡಿ ಆದೈತಿ. ಅದಾದ ಕೂಡಲೇ ಮತ್ತು ಇದು ಎಮ್ಗಳು ತಿಂತಾವೆ. ಮೇವ ಹಚ್ಚನ ಮೇವು ಫುಲ್ ಇಷ್ಟಪಡ್ತಿರ್ತಾವೆ ಎಮ್ಗಳ. ಇಷ್ಟು ನೋಡ್ರಿ ಲಾಭ ಆತವು ಕಳಿಗಿರೋದ್ರಿಂದ. ಇದು ಮತ್ತು ಖತ ಆದೈತಿ. ನಂತರ ಕಬ್ಬು ಹೋಗುತ್ತಕ ಅಂದರೆ ಡ್ರಿಪ್ ಹಚ್ಚೋದ್ರಿಂದ ನಮ್ಮಲ್ಲಿ ಡ್ರಿಪ್ ಸಿಸ್ಟಮ್ ಐತಿ ನೋಡ್ರಿ. ಡ್ರಿಪ್ ಸಿಸ್ಟಮ್ ಅದ ನೋಡ್ರಿ. ಈ ರೀತಿ ಐತಿ ನಮ್ದು ಕಬ್ಬ. ಇದು 8,000 ಪಾಚ ಕಬ್ಬ ಹಿಂಗಿತ್ತು ನೋಡ್ರಿ ಯಾವ ರೀತಿ ಬೆಳೆದಿದೆ ಅಂತ. ಇದು ಪೂರಾ ಮಡ್ಡಿ ಐತಿ ಇಲ್ಲಿ ನೋಡ್ಬೋದು ನೀವು. ಇಂಥವು ಮರಿ ಎಲ್ಲ ಕಳ್ಗಿರುತ್ತೆ ತಕ್ಕೋತ ಹೋಗೋದ. ಇವು ಸುಳ್ಸಿತ್ತಿದ್ವಲ್ಲ, ಇವು ತೆಗೋದ್ರಿಂದ ಮತ್ತೆ ಗಾಯ ಆಡೋಕ್ಕೆ ಚಲೋ ಐತಿ. ಮತ್ತು ಚಲೋ ಹೊಸ ಮತ್ತು